ಸರ್ಕಾರಿ ಶಾಲೆ ಅಂದರೆ ಅಯ್ಯೋ ಅಂತ ಅಸಡ್ಡೆ ತೋರಿಸ್ತಾರೆ. ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ ವಿಡಿಯೋ. ಸರ್ಕಾರಿ ಶಾಲೆ ಮಕ್ಕಳು ಕುಡಿಯುವ ನೀರಿಗಾಗಿ ಅನುಭವಿಸುತ್ತಿರುವ ಬವಣೆಯ ದೃಶ್ಯ. ಇದು ನಂಜನಗೂಡು ತಾಲೂಕು ಹುಲ್ಲಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ದುಸ್ಥಿತಿ. ಈ ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯವಿಲ್ಲ. ಶಾಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಕುಡಿಯುವ ನೀರಿನ 5 ರೂಪಾಯಿಯ ಕಾಯಿನ್ ಬೂತ್ ಇದೆ. ಪ್ರತಿದಿನ 3 ಮಕ್ಕಳು 20 ಲೀಟರ್ ಕ್ಯಾನ್ನಲ್ಲಿ ಹಿಡಿದು ಹರಸಾಹಸ ಪಟ್ಟು ಹೊತ್ತು ತರ್ತಾರೆ. ಜನನಿಬಿಡ ಪ್ರದೇಶದಲ್ಲಿ ಭಾರೀ ವಾಹನಗಳು ಓಡಾಡುವ ರಸ್ತೆಯಲ್ಲಿ ತಮ್ಮಲ್ಲಿರುವ ಶಕ್ತಿಯನ್ನೆಲ್ಲ ಬಳಸಿ ನೀರು ಹೊತ್ತು ತರ್ತಾರೆ. ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕಾದದ್ದು ಶಿಕ್ಷಣ ಇಲಾಖೆಯ ಆದ್ಯ ಕರ್ತವ್ಯ. ಅದರಲ್ಲೂ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ಇರಬೇಕು. ಆದರೆ ಈ ಶಾಲೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯವಿಲ್ಲದೆ 1 ಕಿಲೋಮೀಟರ್ ದೂರದಿಂದ ತರಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲೇ ಹೀಗಾದರೆ ಉಳಿದೆಡೆ ಹೇಗೆ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹೀಗೆ ನೀರು ಹೊತ್ತು ತರುವ ವೇಳೆ ಯಾವುದಾದ್ರೂ ವಾಹನದಿಂದ ಮಕ್ಕಳಿಗೆ ಅಪಾಯವಾದರೆ ಯಾರು ಹೊಣೆ? ಈ ಶಾಲೆಯಲ್ಲಿ ಇಂತಹ ಕೆಲಸ ಮಾಡುವ ಸಿಬ್ಬಂದಿಗಳಿಲ್ವೇ? ಸಿಬ್ಬಂದಿಗಳಿದ್ದಲ್ಲಿ ಮಕ್ಕಳಿಂದ ಕೆಲಸ ಮಾಡಿಸುವ ದರ್ದು ಯಾಕೆ? ಶಿಕ್ಷಣ ಇಲಾಖೆ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಅಪಾಯ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳಿ. ಜವಾಬ್ದಾರಿ ಮರೆತು ನಿರ್ಲಕ್ಷ್ಯತನದಿಂದ ಕಾರ್ಯನಿರ್ವಹಿಸಿರುವವರ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಯಾವ ಗೌರ್ಮೆಂಟ್ ಸ್ಕೂಲು? ಯಾವ ಗೌರ್ಮೆಂಟ್ ಸ್ಕೂಲ್? ನಿಮ್ಮ ಹೆಸರೇನು? ಓಕೆ, ತಗೊಂಡ್ರಿ.